ಹುಟ್ಟಿದ ಧರೆ ಪಾವನವಯ್ಯ, ನೀನಿರುವ ಪುರವೇ ಕೈಲಾಸವಯ್ಯ ಎಂಬಂತೆ ಅವಧೂತರು ಸಾಧು ಸಂತರು ಅವತರಿಸಿದ ಈ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ನಾಡು. ಹಲವು ಭಾಷೆ, ಉಡುಗೆ ತೊಡುಗೆ, ಆಚಾರ ವಿಚಾರ, ಹಲವಾರು ಶಿಷ್ಟಾಚಾರಗಳಿಂದ ಆಧ್ಯಾತ್ಮಿಕ ತಳಹದಿಯ ಮೇಲೆ ನಿಂತಿರುವ ನಮ್ಮ ದೇಶದ ಸಂಸ್ಕೃತಿ ಪ್ರಪಂಚದ ಗಮನ ಸೆಳೆಯುವಂತಿದೆ. ಅಂತಹ ಪುಣ್ಯ ಸ್ಥಳಗಳ ಮಾಹಿತಿ ಹೊತ್ತು ತರುವ ಶ್ರೀ ಕ್ಷೇತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಿ. ಆಧ್ಯಾತ್ಮದ ನೆಲೆಯಾದ ಸಿದ್ಧ ಸಾಧಕರ ಸಿದ್ಧಿಸ್ಥಾನ ನಮ್ಮ ಬೆಳಗಾವಿಯ ಸಮೀಪವಿರುವ ಕರಡಿಗುದ್ದಿಯ ಶ್ರೀ ಜಡಿಸಿದ್ದೇಶ್ವರ ತಪೋಭೂಮಿಯ ದರ್ಶನ ಪಡೆಯೋಣ ಬನ್ನಿ. ಕೆರೆ, ಹಳ್ಳ, ಬಾವಿಗಳು ಮೈದಗದಡೆ ಗುಳ್ಳೆ ಗೊರಕೆ ಚಿಪ್ಪು ಕಾಣಬಹುದು. ವಾರಿದಿ ಮೈದಗದಡೆ ರತ್ನ ಮುತ್ತಂಗಳ ಕಾಣಬಹುದು. ಕೂಡಲ ಸಂಗಣ ಶರಣರು ಮನದೆರೆದು ಮಾತನಾಡಿದಡೆ ಲಿಂಗವ ಕಾಣಬಹುದು ಎಂಬ ವಚನದಂತೆ ಶರಣ ಸಂತರು, ಸಿದ್ಧ ಸಾಧಕರು, ಅವತಾರಿ ಪುರುಷರು ಅವತರಿಸಿದ ಈ ನಮ್ಮ ನಾಡು ಸಾಧು ಸಂತರ ನೆಲೆಬೀಡು. ಆಧ್ಯಾತ್ಮಿಕ ತಳಹದಿಯಲ್ಲಿ ಉತ್ತಮ ಆಚಾರ ವಿಚಾರಗಳನ್ನು ಹೊಂದಿದ ನಮ್ಮ ನಾಡಿನಲ್ಲಿ ಅನೇಕ ಸಂತ ಮಾಂತರು ಅವತರಿಸಿ ಪವಾಡ ಮಾಡಿದ ಇತಿಹಾಸ ಹೊಂದಿದೆ. ಅಂತಹ ಪವಾಡ ಪುರುಷರಲ್ಲಿ ಒಬ್ಬರಾದ ಬೆಳಗಾವಿಯ ಸಮೀಪದ ಕರಡಿಗುದ್ದಿಯ ಜಡಿಸಿದ್ದೇಶ್ವರರು. ಜಡಿಸಿದ್ದೇಶ್ವರ ಪುಣ್ಯಕ್ಷೇತ್ರಕ್ಕೆ ನಾವು ಇಂದು ಭೇಟಿ ನೀಡಿ ಕ್ಷೇತ್ರದ ಮಹಿಮೆ ಅರಿತು ಪುನೀತರಾಗೋಣ. ಕರಡಿಗುದ್ದಿ ಗ್ರಾಮದ ಪೂರ್ವ ಭಾಗದಲ್ಲಿ ಇರುವ ಈ ಪುಣ್ಯಕ್ಷೇತ್ರವೇ ಶ್ರೀ ಜಡಿಸಿದ್ದೇಶ್ವರ ಶ್ರೀಮಠ. ಜಡಿಸಿದ್ದೇಶ್ವರರು ಕರಡಿಗುದ್ದಿಗೆ ಬಂದು ನೆಲೆಸಿರುವ ಇತಿಹಾಸವನ್ನ ಶ್ರೀಮಠದ ಭಕ್ತರಿಂದ ನಾವು ತಿಳಿಯೋಣ. ಈ ಜಡಿಸಿದ್ದೇಶ್ವರ ಮೂಲ ಸ್ಥಳ ಎದ್ದಲ್ಗುಟ್ಟಿದ್ರು. ಅವರು ಪವಾಡ ಮಾಡ್ಕೊತ ಇಲ್ಲಿ ಕರಡಿಗುದ್ದಿಗೆ ಬಂದರು. ಬಂದ ತಕ್ಷಣ ಚನ್ನಬಸಪ್ಪ ಉರುಮಟಿ ಅನ್ನುವಂಥವರು ಅವರ ಪರಮ ಶಿಷ್ಯರು ಮತ್ತು ಅವರ ಆ ಜಡಿಸಿದ್ದೇಶ್ವರ ಅವರ ಒಂದು ಸೇವಾಕಾಂಕ್ಷೆಯಿಂದ ಅವರು ಒಂದು ಪವಾಡ ಪುರುಷರಾಗಿ ಅವರ ಗುಡಿ ಇಲ್ಲೇ ಕಟ್ಟಲಾಯಿತು. ಈ ಗುಡಿ ಇಲ್ಲೇ ಕಟ್ಲಿಕ್ಕೆ ಕಾರಣ ಏನಂದರೆ ಅವರು ಈ ಒಂದು 1.5 ಎಕರೆ ಅಷ್ಟು ಜಾಗ ಆಗ್ತಿದ್ದಿದೆ. ಈ 1.5 ಎಕರೆ ಜಾಗದೊಳಗೆ ಅವರು 1 ಎಕರೆದಷ್ಟು ಜಾಗ ಈ ಜಡಿಸಿದ್ದೇಶ್ವರ ಮಠಕ್ಕೆ ದಾನವಾಗಿ ಕೊಟ್ಟರು. ದಾನವಾಗಿ ಕೊಟ್ಟಿದ್ದರಿಂದ ಆ ಜಡಿಸಿದ್ದೇಶ್ವರ ಅವ್ರ ಮನೆಗೆ ಭಾಳ ಆನಂದ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟರು. ಇದು ಒಂದು ಪವಾಡನ ಆದಂಗೆ ಆಯಿತು. ಆಮೇಲೆ ಇಲ್ಲಿ ಪ್ರಥಮ ಲಿಂಗಾಯತ ಮಹಾರಾಜರ ಒಂದು ಸಣ್ಣ ಗುಡಿ, ಈ ಗುಡಿ ಇದ್ದ ಕಾರಣ ಈ ಗುಡಿ ನೆವದಿಂದ ಇಲ್ಲಿ ಬಂದವರು ಉಳಿದ್ರು. ಇಲ್ಲೊಂದು ಸಣ್ಣ ಕರಿಯಮ್ಮನ ಗುಡಿ ಇತ್ತು. ಈ ಕರಿಯಮ್ಮನ ಗುಡಿ ಬಾಜುಕ ಒಂದು 30 ಫೂಟ್ ಉದ್ದ, ಒಂದು 20 ಫೂಟ್ ಅಗಲ ಇಷ್ಟ ಒಂದು ಗುಡಿಸಲು ಹಾಕ್ಕೊಂಡು ತಮ್ಮ ದಿನನಿತ್ಯದ ಉಪಜೀವನ ಮಾಡ್ಕೊಳ್ತಾ ಮತ್ತು ಆಗಿನವರ ಒಂದು ಪವಾಡ ಅವ್ರಿಗೆ ಅಂಜಿಕೆ ಅಂತ ಯಾವ ಜನನೂ ಬರ್ತಿರಕ್ಕಿಲ್ಲ. ಆವಾಗ ನಮ್ಮ ಉರ್ಮಟ್ಟಿ ಚನ್ನಬಸಪ್ಪ ಉರ್ಮಟ್ಟಿ ಅವರು ಅವರ ಬಳಿಗೆ ಇದ್ದು ಅವರ ಸೇವೆಯನ್ನು ಮಾಡ್ಕೊಳ್ತಾ ಅವರು ದಿವಸ ದಿನನಿತ್ಯ ಜರಿಯಿಂದ ನೀರು ತಂದು, ಜಂಬೂ ತೀರ್ಥದಿಂದ ನೀರು ತಂದು ಈ ದೇವರ ಪೂಜೆಗೆ ಕೊಡ್ತಿದ್ರು. ಮತ್ತು ಇವೆಲ್ಲ ಜಡಿಸಿದ್ದೇಶ್ವರರ ಒಂದೊಂದು ಪವಾಡಗಳ ನೆನಪಾಗ್ತಾವೆ. ಈ ನೆನಪಿನಗೋಸ್ಕರ ಬರ್ಬರ್ತಾ ಅದು ಬೆಳವಣಿಗೆ ಆಗಿ ಇಲ್ಲಿ ತನ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ
ಜನನವಾಯಿತು. ಇವರು ಸಂಚಾರ ಮಾಡುತ್ತಾ ಸುಲದಾಳ್ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಅಡವಿಯಲ್ಲಿ ವಾಸವಾಗಿದ್ದರು. ಅಲ್ಲಿಂದ ಮುಂದೆ ಸಂಚರಿಸುತ್ತಾ ಕರಡಿಗುದ್ದಿಗೆ ಬಂದರು. ಕರಡಿಗುದ್ದಿ ಗ್ರಾಮದಿಂದ ಪೂರ್ವ ದಿಕ್ಕಿನಲ್ಲಿ ಶ್ರೀ ಕರೆಮ್ಮಾದೇವಿ ದೇವಸ್ಥಾನವಿತ್ತು. ಅದರ ಹತ್ತಿರ ಗ್ರಾಮದ ಹಿರಿಯರು 30 ಅಡಿ ಉದ್ದ ಮತ್ತು 20 ಅಡಿ ಅಗಲವಿರುವ ಗುಡಿಸಲು ನಿರ್ಮಿಸಿ ಅವರಿಗೆ ನೆಲೆ ನಿಲ್ಲಲು ಗ್ರಾಮಸ್ಥರು ಅವಕಾಶ ಮಾಡಿಕೊಟ್ಟರು. ನಂತರ ಅಗ್ನಿಕುಂಡವನ್ನ ನಿರ್ಮಿಸಿದರು. ಮುಂದೆ ಗ್ರಾಮಸ್ಥರೆಲ್ಲರ ಪರಿಶ್ರಮ ಹಾಗೂ ಶ್ರೀಗಳ ಆಶೀರ್ವಾದದಿಂದ 1935ರಲ್ಲಿ ಶ್ರೀ ಜಡಿಸಿದ್ದೇಶ್ವರರ ಶ್ರೀಮಠ ನಿರ್ಮಾಣವಾಯಿತಂತೆ. ಮುಂದೆ ಅಗ್ನಿಕುಂಡ ನಿರ್ಮಿಸಲಾಯಿತು. ಅವತಾರಿ ಪುರುಷರಾದ ಶ್ರೀ ಜಡಿಸಿದ್ದೇಶ್ವರರು ಕರಡಿಗುದ್ದಿ ಗ್ರಾಮದಲ್ಲಿ ನೆಲೆಸಿ ಹಲವಾರು ಪವಾಡಗಳನ್ನ ನಡೆಸಿದ್ದಾರೆ. ಆ ಪವಾಡಗಳ ಕುರಿತು ಭಕ್ತರ ಅಭಿಪ್ರಾಯವನ್ನ ತಿಳಿಯೋಣ ಬನ್ನಿ. ಇವತ್ತಿನ ದಿವಸ ಈ ಅಜ್ಜನ ಪವಾಡದ ಬಗ್ಗೆ ಹೇಳ್ಬೇಕಂದ್ರೆ, ಈ ಅಗ್ನಿಕುಂಡ ಅವರ ಇಲ್ಲಿ ಕರಡಿಗುದ್ದಿಗೆ ಅವ್ರು ಬಂದಾಗನೇ ಅವರ ಮಾಡಿದಂಥ ಅಗ್ನಿಕುಂಡದ ಅವರು ಪ್ರತಿ ದಿವಸ ಆ ಅಗ್ನಿಯಲ್ಲಿ ಅವ್ರು ದಿವಸ 1 ಲೀಟರ್ ಚುಮ್ನಿ ಎಣ್ಣೆ ಮೈಗೆ ಹಚ್ಚಿಕೊಂಡ ಲೇಪನ ಮಾಡ್ತಾರೆ. ಅವ್ರ ಭಕ್ತೆಲ್ಲ ಕೂಡಿ ಅವ್ರಿಗೆ ದಿವಸ 1 ಲೀಟ್ರ್ ಚುಮ್ನಿ ಎಣ್ಣೆ ಹಚ್ತಾರೆ. ಆ ಚುಮ್ನಿ ಎಣ್ಣೆ ಹಚ್ಕೊಂಡು ಅವರು ಆದಾದ್ಮೇಲೆ ಈ ಬೆಂಕಿ ಜಲಕ್ಕೆ ಕೂಳ್ತು ಅಷ್ಟು ತಾಕತ್ತಿತ್ತು ಅವ್ರ ಕಡೆ. ಮತ್ತು ಈ ತಣ್ಣ ಅವ್ನ ಪವಾಡದಿಂದ ಇಲ್ಲೊಂದು 2 ಬೋರ್ ಅದಾವ್ರಿ. ಆ ಬೋರ್ ನೀರು ಯಾವಾಗೂ ಕಡಿಮೆಗಿಲ್ಲ, ಎಂಥ ಬರಗಾಲ ಬಂದರೂ ಕಡಿಮೆಗಿಲ್ಲ. ಇಲ್ಲಿ ಯಾರು ಕಾಡಿನಾಗ ಬರ್ತಿರಕ್ಕಿಲ್ಲ. ಮುಳ್ಳುಕಂಟಿ ಒಟ್ಟೆ ಏನೆಲ್ಲ ಇರ್ತೈತ್ರಿ ಇಲ್ಲಿ ಇದೆಲ್ಲ ಸ್ಮಶಾನ ಇದ್ದಂಗೆ ಇತ್ತು. ಆ ಟೈಮ್ದಾಗ ಬಂದರು, ಪೇಟಿಗೆ ಅಂತಂದ್ರೆ ಎಲ್ಲ ಸುದ್ದಿ ಮಾಡ್ಕೊಂಡು ಅವ್ರು ಅಗ್ನಿ ಕಟ್ಕೊಂಡ್ರೆ ಅಗ್ನಿಯಾಗ ಪವಾಡ ಮಾಡ್ರಿ. ಅವರು ಅಗ್ನಿಯಾಗನ ಕುಂತ್ರೆ ಅರ್ವಿ ಕಳೆದ ಕುಂತ ಕಾಸು ಉರಿ ಹಚ್ಕೊಂಡ್ರೆ ಅವ್ರಿಗೆ ಕೂದಲು ಕಮರಲಿಲ್ಲ. ಅವ್ರು ಹೆಂಗಿದ್ರು ಹಂಗನ ಇದ್ರು. ಇದ್ದದಕ್ಕಾಗಿ ಮತ್ತು ಅವರಿಂದ ಯಾವುದು ಅಗ್ನಿ ಸ್ಪರ್ಶ ಆಗಿಲ್ಲ. ಅಗ್ನಿಯಾಗ ಕುಂತಿದ್ರು. ಅವ್ರಿಗೆ ಒಂದು ಜಳ ಬಿಡಲಿಲ್ಲ, ಒಂದು ಕೂದಲು ಕಮರಲಿಲ್ಲ ಅವರು. ಮತ್ತು ಹುಗ್ಗಿ ಕೊಪ್ಪರಿಗಾಗ ಕೈ ಹಾಕಿ ತಿರುಗಿ ಗ್ಯಾಸ್ ಕೈಲಿ ಬೆಳೆದು ಬಿಟ್ರೆ ಅವ್ರು. ಹಂಗೆ ಹುಗ್ಗಿ ಸುಡು ಹುಗ್ಗಿರಿ, ಕುದಿ ಹುಗ್ಗಿನ ಒಗೆದು ಬಿಟ್ರೆ ಅವ್ರು. ಭುವನೇಶ್ವರಿ ಲಿಂಗರಾಜ್ ಗಣಾಚಾರಿ, ನಾನು ಕರಡಿಗುದ್ದಿ ನಿವಾಸಿ. ಇಲ್ಲಿ ಸುಮಾರು ಒಂದು 25 ವರ್ಷದಿಂದ ಗುಡಿಯೊಳಗೆ ಭಾಳ ಪವಾಡಗಳು ನಡೀತಿದ್ದವರು. ಇದ್ರ ಮೊದಲು ನಮ್ಮ ತಂದೆಯವರು ಇಲ್ಲೆಲ್ಲ ಗುಡಿಗೆ ಸೇವಾ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ನಮಗೆ ಬೇಕಾದಷ್ಟು ಇಲ್ಲಿ ಏಳಿಗೆ ಆಗಿದ್ದಾರೆ. ನಮ್ಮ ಮನೆಯದಾಗಲಿ ನಮ್ಮ ಫ್ಯಾಮ್ಲಿದಾಗಲಿ ತುಂಬ ಡೆವಲಪ್ಮೆಂಟ್ ಆಗಿದ್ದಾರೆ. ಇಲ್ಲಿ ನಡ್ಕೊಂಡವ್ರಿಗೆ ಯಾರಿಗೂ ಯಾವುದೇ ಥರ ಕೊರತೆ ಇಲ್ಲ. ಇವತ್ತು ಡೈಲಿ ನಾವು ಕೂಲಿ ಮಾಡಿ ತಿನ್ನೋರು ಅಜ್ಜನ ಸೇವೆ ಮಾಡಿದ್ರೆ ಇವತ್ತು ಬೇಕಾದಂಥ ಅವ್ರ ಮಕ್ಕಳು ನೌಕರಿ ಹೋಗಿದ್ದ ಉದಾಹರಣೆಗಳದಾವು.
ಅವ್ರ ಮಕ್ಕಳಿಗೆ ಒಂದೇನೋ ಕಸಾರ್ಕಿ ನೋವು ಬೆಣೆ ಬಂದ್ರೆ ಅದು ಕೂಡ ವಾಸಿಯಾಗಿದ್ದು ಉದಾಹರಣೆಗಳಿದಾವೆ. ಮತ್ತು ಇಲ್ಲಿ ಏನಾದರೂ ಒಂದು ಕಳುವು ಆದ್ರೆ ಅದಕ್ಕೆ ಏನಾದರೂ ನಾವು ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ಅಥವಾ ನಾವು ಅಜ್ಜನಿಗೆ ಒಂದು ಶಬ್ದ ಮಾಡಿ ಹೋದ್ರೆ ಅದನ್ನು ಕೂಡ ತೋರಿಸ್ಕೊಟ್ಟಂಥ ಉದಾಹರಣೆಗಳು ಸಾಕಷ್ಟು ಅದಾವು. ನನಗೆ ಇಲ್ಲಿ 40 ವರ್ಷದಿಂದ ಅನುಭವ. ನಾನು ಈ ಕರಡಿಗುದ್ದಿ ನಿವಾಸಿ. ಬೇಕಾದಷ್ಟು ಅಜ್ಜನ ಪವಾಡಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ, ಅನುಭವಿಸಿದೆವು. ಈ ಅಜ್ಜನ ಆಶೀರ್ವಾದದಿಂದ ನಾವು ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿದ್ದೆವು. ನಮ್ಮ ತಂದೆಯವರ ಕಾಲದಿಂದ ನಾವು ಕೂಡ ಇಲ್ಲೇ ಗುಡಿ ಸೇವಾ ಮಾಡಿದ್ದಾರೆ. ಶ್ರೀ ಜಡಿಸಿದ್ದೇಶ್ವರರು ಅಗ್ನಿಕುಂಡದಲ್ಲಿ ಕುಳಿತು ಪವಾಡವೆಸಗಿದ್ದು ಅಗ್ನಿಕುಂಡದಲ್ಲಿ ಅಗ್ನಿದೇವನಿಂದ ಅವರಿಗೆ ಯಾವುದೇ ತೊಂದರೆಯಾಗದೇ ಇದ್ದುದು. ಕುದಿಯುವ ಹುಗ್ಗಿಯನ್ನ ಕೈಯಿಂದ ತೆಗೆದು ಕುಡಿದು ಪವಾಡವೆಸಗಿದ್ದಾರೆ. ಅದೇ ರೀತಿ ಹಲವಾರು ಪವಾಡ ಮಾಡುತ್ತಾ ಶ್ರೀ ಜಡಿಸಿದ್ದೇಶ್ವರರ ಪರಮ ಭಕ್ತರಾದ ಶ್ರೀ ಚನ್ನಬಸಪ್ಪ ಉಮಟಿ ಎಂಬುವರು ತಮ್ಮ 1 ಎಕರೆ ಜಮೀನನ್ನು ಆಶ್ರಮಕ್ಕೆ ದಾನವಾಗಿ ಕೊಟ್ಟ ನಂತರ ಶ್ರೀಮಠದ ಕಟ್ಟಡ ನಿರ್ಮಾಣವಾಗಿದೆ. ಶ್ರೀಮಠದಲ್ಲಿ ಪೂಜ್ಯ ಜಡಿಸಿದ್ದೇಶ್ವರರು ತಮ್ಮ ಐಕ್ಯ ಸ್ಥಾನವನ್ನು 1961ರಲ್ಲಿ ನಿರ್ಮಿಸಿಕೊಂಡರು. ಅವರು ಹೊತ್ತಿಸಿದಾಗಿನಿಂದ ಇಂದಿನವರೆಗೆ ಅಗ್ನಿ ಉರಿಯುತ್ತಲೇ ಇದೆ. ಪ್ರತಿದಿನ ಅಗ್ನಿ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಪೂಜ್ಯ ಶ್ರೀ ಜಡಿಸಿದ್ದೇಶ್ವರರು 1970ರಲ್ಲಿ ಜೀವಂತ ಸಮಾಧಿ ಹೊಂದಿದರು. ಪೂಜ್ಯರು ಸಮಾಧಿಸ್ಥರಾದ ಮೇಲೆ ಅನೇಕ ಪವಾಡಗಳು ನಡೆಯುತ್ತಲೇ ಇವೆ. ಜನರ ಸಂಕಲ್ಪ ನೆರವೇರುತ್ತಾ ಬಂದಿದೆ ಎಂದು ಭಕ್ತರ ಅಭಿಪ್ರಾಯ. ಯಾರೇ ಒಬ್ಬರು ಮನಿತನ ದೃಷ್ಟಿಯಿಂದ ಆಗಲಿ ದೈವ ದೃಷ್ಟಿಯಿಂದ ಈ ಜಡಪದ ಮೇಲೆ ಹಾನಿ ಮಾಡಿಟ್ರೆ ಅದು ಇನ್ನು ಖಚಿತವಾಗಿ ಈಗ ಸದ್ದಾದರೂ ಅದು ಪವಾಡ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣೀಭೂತ ಶ್ರೀ ಜಡಿಸಿದ್ದೇಶ್ವರ. ಮತ್ತು ಈ ವಿಷಯದೊಳಗೆ ಅಗ್ನಿಯವರಿಗೆ ಕಾಯಂ ಅಗ್ನಿ ಬೇಕಾಗಿತ್ತು. ಈಗ ನಾವು ಪ್ರತಿ ದಿವಸ ಅಗ್ನಿಯನ್ನು ಹೊತ್ತಿಸ್ತಾ ಇದ್ದೇವೆ. ದಿವಸ ಒಂದು ಟೈಮ್ ಪೂಜೆ ಮಾಡಿ ನೇನೆಂಬೆ ಕಾಣ ರಾಮನಾಥ ಎಂಬ ಜೇಡರ ದಾಸಿಮಾಯನವರ ವಚನದಂತೆ ಶ್ರೀ ಗುರು ಜಡಿಸಿದ್ದೇಶನೇ ನಮ್ಮ ಉಸಿರು ಎಂದು ಸದಾ ಗುರುವಿನ ಸ್ಮರಣೆಯಲ್ಲಿರುವ ಗ್ರಾಮಸ್ಥರು ಪ್ರತಿದಿನ ಬೆಳಗಿನ 6 ಗಂಟೆಗೆ ಶ್ರೀ ಗದ್ದುಗೆಗೆ ಪೂಜೆ ಸಲ್ಲಿಸುತ್ತಾರೆ.
ಶ್ರಾವಣ ಮಾಸದಲ್ಲಿ ಪ್ರತಿದಿನ ಗದ್ದುಗೆಗೆ ರುದ್ರಾಭಿಷೇಕ ನೆರವೇರುತ್ತದೆ ಹಾಗೂ ಆಷಾಢ ಮಾಸದ ಏಕಾದಶಿ, ದ್ವಾದಶಿ, ತ್ರಯೋದಶಿಯಲ್ಲಿ ನಿರಂತರ 11 ದಿನಗಳ ಕಾಲ ಸ್ಮರಣೋತ್ಸವ ಕಾರ್ಯಕ್ರಮ ಜರುಗುವುದು. ಪ್ರತಿದಿನ ಅನ್ನದಾಸೋಹ ಜರುಗುವುದು. ಸಾಮೂಹಿಕ ವಿವಾಹಗಳು ಜರುಗುವವು. ಅಲ್ಲದೆ ಕಳೆದ 5 ವರ್ಷಗಳಿಂದ ರಥೋತ್ಸವ ಜರುಗುತ್ತಲಿದೆ. ಪ್ರತಿ ವರ್ಷ ಜಡಿಸಿದ್ದೇಶ್ವರ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ 1 ತಿಂಗಳ ಪರ್ಯಂತವಾಗಿ ಅಭಿಷೇಕದ ಕಾರ್ಯಕ್ರಮ ಸಾಂಗವಾಗಿ ಸಾಗುತ್ತದೆ. ಮತ್ತು ನಮ್ಮ ಜಡಿಸಿದ್ದೇಶ್ವರ ಮಠದ ರಥೋತ್ಸವ ಇದು ಈ ಸದ್ಯ 5ನೇ ವರ್ಷದಲ್ಲಿ ಪ್ರಾರಂಭ ಆಗಿದೆ. ತೇರಿಂದ ಹಗ್ಗವಿಲ್ಲದ ತೇರು ಜಡಿಸಿದ್ದೇಶ್ವರ ಮಠದಲ್ಲಿ 5ನೇ ವರ್ಷದಲ್ಲಿ ಹಗ್ಗ ಇಲ್ಲದ ತೇರು ಜಗತ್ತದೆ. ಅದು ಒಂದು ಪವಾಡ. ಮತ್ತು ಪ್ರತಿ ಯುಗಾದಿ ಅಮಾವಾಸ್ಯೆ ನಾಳೆ ಅಂತಿದ್ರೆ ಇವತ್ತಿನಂತೆ ಜಡಿಸಿದ್ದೇಶ್ವರ ರಥೋತ್ಸವ ಜರುಗುತ್ತೆ. ಹಾಗೆ ತೇರು ಮತ್ತು ಜಡಿಸಿದ್ದೇಶ್ವರ ಮಠದಲ್ಲಿ ಸಾಮೂಹಿಕ ಲಗ್ನವನ್ನು ಪ್ರತಿ ವರ್ಷ ಜಡಿಸಿದ್ದೇಶ್ವರ ಜಾತ್ರೆಯ ಸಲುವಾಗಿ ಮಠದಲ್ಲಿ 10, 15, 20 ತನಕ ಮದುವೆ ಆಕ್ಕವು. ಸದ್ಗುರು ಜಡಿಸಿದ್ದೇಶನ ಕೃಪೆಯಂತೆ ಹಗ್ಗವಿಲ್ಲದೆ ತೇರು ಜಗ್ಗುವುದು. ಈ ರೀತಿ ಹಲವು ಕಾರ್ಯಕ್ರಮ ಮಾಡಿ ಜನರು ಗುರುವಿನ ಕೃಪೆಗೆ ಪಾತ್ರರಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಜಡಿ ಸಿದ್ದೇಶನ ತಪೋಭೂಮಿಯ ಮಹಿಮೆಯನ್ನ. ಸಾಧ್ಯವಾದರೆ ತಾವು ಒಮ್ಮೆ ಈ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಜಡಿ ಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ ಎಂದು ಹೇಳ್ತಾ ಶ್ರೀ ಕ್ಷೇತ್ರ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಪುಣ್ಯ ಕ್ಷೇತ್ರದ ಮಹಿಮೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.